ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ. ಸ್ಪಂದನ, ನಿನ್ನ ಹತ್ರ ಕ್ಷಮೆ ಕೇಳಿ ನಾನು ಮನೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಕ್ಷಮೆನಾ? ಕೊಂದು ಕ್ಷಮೆ ಕೇಳಿದ್ರೆ ಸತ್ತು ಜೀವ ವಾಪಸ್ ಬರಲ್ಲ ವಿಕ್ರಾಂತ್ ಸರ್. ಆಡಿದ ಮಾತು, ಬಿಟ್ಟ ಬಾಣ, ಮಾಡಿದ ಕೆಲಸ ಗುರಿ ಮುಟ್ಟಿದ್ಮೇಲೆ ಮತ್ತೆ ವಾಪಸ್ ಬರಲ್ಲ. ಆದ್ರೆ ನೀನ್ ಮನ್ಸು ಮಾಡಿದ್ರೆ ವಾಪಸ್ ಮನೆ ಬರ್ಬೋದು ಸ್ಪಂದನ. ಸಾಧ್ಯನೇ ಇಲ್ಲ ರಾಜು ಅಣ್ಣ, ನಿನ್ನನ್ನು ಈ ರೀತಿ ಮೋಸ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ನಾನು ಹೋಗ್ತೀನಿ. ಹಲೋ ಹಲೋ, ಒಂದ್ ನಿಮಿಷ ನಿಂತ್ಕೊಳ್ಳಿ. ಏನ್ ನಿಮ್ಮಿಬ್ರು ಮಧ್ಯೆ ತಕ್ಕಡಿ ಆಗ್ಬಿಟ್ಟಿದ್ದೇನ? ನಾನು ನಿಮ್ ಕಡೆಗೂ ತೂಗ್ಬೇಕು, ಅವನ್ ಕಡೆಗೂ ತೂಗ್ಬೇಕು. ಈಗ ತಕ್ಕಡಿ ನಿಮ್ದು, ತರಕಾರಿನೂ ನಿಮ್ದು, ವ್ಯಾಪಾರನೂ ನಿಮ್ದು. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಅಪ್ಪ ಮಾತಾಡ್ಕಪ್ಪ. ಇವ್ರಿಬ್ರು ಮಧ್ಯೆ ಸೇಕ ನಾಶ ಆಯ್ತಾವ. ಸ್ಪಂದನ, ನೀನ್ ನನಗ್ ಬೈಬೋದು, ಸಿಟ್ಟು ಮಾಡ್ಕೋಬಹುದು, ಬೇಕಿದ್ರೆ ಶಿಕ್ಷೆನೂ ಕೊಡ್ಬೋದು. ಆದ್ರೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಹೋಗೋ ಹಾಗಿಲ್ಲ. ಪ್ರಶ್ನೆ ನನಗೆ? ನೀವು ನನಗೆ ಪ್ರಶ್ನೆ ಮಾಡೋ ಅಧಿಕಾರನ ಕಳ್ಕೊಂಡಿದ್ದೀರಾ ವಿಕ್ರಾಂತ್ ಸರ್. ಇಲ್ಲ, ನಿನ್ನ ಕತ್ತಲ್ಲಿ ನಾನು ಕಟ್ಟಿರೋ ತಾಳಿ ಇರೋವರೆಗೂ ಪ್ರಶ್ನೆ ಮಾಡೋ ಹಕ್ಕು ಇರುತ್ತೆ, ನಿನ್ನ ಕೈ ಹಿಡಿಯೋ ಹಕ್ಕು ಇರುತ್ತೆ. ಕೈ ಎತ್ತೋ ಹಕ್ಕು ಇರುತ್ತಾ ವಿಕ್ರಾಂತ್ ಸರ್? ಇರುತ್ತೆ. ಅದು ತಪ್ಪಾದಾಗ ವಾಪಸ್ಸು ತಿರುಗಿಸಿ ಬಾರಿಸೋ ಅಧಿಕಾರ ಕೂಡ ಹೆಂಡತಿಗಿರುತ್ತೆ. ಬೇಕಿದ್ರೆ ನೀನೀಗ ನಿನ್ನ ಅಧಿಕಾರನ ಚಲಾಯಿಸ್ಬೋದು. ನಿನಗೆ ಸಮಾಧಾನ ಆಗೋ ಹಾಗಿದ್ರೆ ಅದನ್ನು ಮಾಡ್ಬೋದು. ನೋಡಿ, ನಮ್ಮಿಬ್ರು ಮಧ್ಯೆ ಈ ಗಂಡ ಹೆಂಡತಿ ಅನ್ನೋ ಸಂಬಂಧನೇ ಸುಳ್ಳು. ನಾವ್ ಯಾವತ್ತೂ ಗಂಡ ಹೆಂಡತಿ ತರ ಬದುಕಿಲ್ಲ ಅಂದ್ಮೇಲೆ ನಿಮಗ್ ನನ್ ಮೇಲೆ ಕೈ ಮಾಡೋ ಅಧಿಕಾರ ಇಲ್ಲ. ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಅಧಿಕಾರನೂ ಇರುತ್ತೆ ಸ್ಪಂದನ. ನಾನಿಲ್ಲಿ ಅಧಿಕಾರದ ಬಗ್ಗೆ ಆಗಲಿ ಅಥವಾ ಪ್ರೀತಿ ಬಗ್ಗೆ ಆಗಲಿ ಮಾತಾಡಕ್ ಬಂದಿಲ್ಲ. ಈಗ ಅರ್ಧ ಆಗಿರೋ ನನ್ನ ಕರ್ತವ್ಯನ ಪೂರ್ತಿ ಮಾಡಕ್ ಬಂದಿಲ್ಲ. ನೋಡು, ನಿನಗೆ ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಅದು ಬೇಕಿಲ್ಲ, ಆದರೆ ನನಗೆ ನನ್ನ ಕರ್ತವ್ಯನ ಪೂರ್ತಿ ಮಾಡೋಕ್ಕೆ ಅವಕಾಶ ಕೊಡು. ಅಟ್ಲೀಸ್ಟ್ ಈಗಲಾದ್ರೂ ನಿನ್ನನ್ನ ಪ್ರೀತಿಯಿಂದ ಕರಿತಿದ್ದೀನಿ ಬಾ ಅಂತ ಹೇಳಿದ್ರೆ ನಾನು ಬಂದ್ಬಿಡ್ತಾ ಇದ್ದೆ ವಿಕ್ರಾಂತ್ ಸರ್. ನೀವ್ ಈಗ್ಲೂ ತಪ್ಪು ಮಾಡ್ಬಿಟ್ರಿ. ಮಾತಾಡು ಸ್ಪಂದನ. ಎಲ್ಲ ಪ್ರಶ್ನೆಗಳಿಗೂ ಮೌನ ಉತ್ತರ ಅಲ್ಲ. ನಾನು ತಪ್ಪು ಮಾಡಿದ್ದೀನಿ ಅಂತ ನಿನಗನ್ಸಿದ್ರೆ ನನ್ನ ಕತ್ತಿನ ಪಟ್ಟಿ ಹಿಡಿದು ಕೇಳೋ ಹಕ್ಕು ನಿನಗಿದೆ. ಕೆನ್ನೆಗೆ ಬಾರಿಸಿ ಕೇಳೋ ಹಕ್ಕು ಇದೆ. ನನ್ನನ್ನು ಕ್ಷಮಿಸಿ ನನ್ನ ಜೊತೆ ಬರೋ ಆಯ್ಕೆನೂ ಇದೆ. ಇಲ್ಲ, ಹೊಡೆದ್ ಮಡಕೆಗೆ ಮನ್ ಮೆತ್ತಿ ನೀರು ತುಂಬೋ ಕೆಲಸ ಮಾಡಬೇಡಿ ವಿಕ್ರಾಂತ್ ಸರ್. ಅದ್ರ ಬದಲು ಬೇರೆ ಮಡಕೆ ತಂದಿಟ್ಕೊಳ್ಳಿ. ಸ್ಪಂದನ, ನಿಂತ್ಕೋ. ನೋಡು, ಒಬ್ರು ದುಡುಕಿದ್ರೆ ಸಮಯ ಹಾಳು, ಇಬ್ರು ದುಡುಕಿದ್ರೆ ಜೀವನನೇ ಹಾಳು. ನಿನ್ನ ಜೀವನ ಹಾಳಾಗಬಾರ್ದು ಅನ್ನೋದಷ್ಟೇ ನನ್ನ ಉದ್ದೇಶ. ನೀವ್ ನನ್ನ ಜೊತೆ ಇಲ್ಲ ಅಂದ್ರೆ ನನ್ನ ಜೀವನ ಹಾಳಾಗುತ್ತೆ ಅಂತ ನೀವ್ ಅನ್ಕೊಂಡ್ರೆ ಅದ್ ನಿಮ್ ಭ್ರಮೆ ವಿಕ್ರಾಂತ್ ಸರ್. ಈ ಜಗತ್ತಲ್ಲಿ ಯಾರನ್ನ ನಂಬ್ಕೊಂಡು ಯಾರೂ ಬಂದಿಲ್ಲ. ಹುಟ್ಟಿಸಿದ ಭಗವಂತ ಎಲ್ಲಿವರೆಗೂ ಹುಲ್ ಮೇಯಿಸೋದಿಲ್ವೋ
ಅಲ್ಲಿವರೆಗೂ ಅವ್ರವ್ರ ಜೀವನ ಅವ್ರವ್ರಿಗೆ ಇದ್ದೇ ಇರುತ್ತೆ. ಮಾತಿಗೆ ಮಾತು ಪ್ರಯೋಜನ ಇಲ್ಲ ಸ್ಪಂದನ. ನಾನು ನಿನ್ ಮೇಲೆ ಕೈ ಎತ್ತಿದ್ದು ದೊಡ್ಡ ತಪ್ಪು, ಒಪ್ಕೊಳ್ತೀನಿ, ಶಿಕ್ಷೆ ಕೊಡು. ಆದ್ರೆ ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ಬೇಡ. ಪರೀಕ್ಷೆ ಬರೆಯೋದಕ್ಕೆ ನೀವು 4ನೇ ಕ್ಲಾಸ್ ಸ್ಟೂಡೆಂಟು ಅಲ್ಲ, ನಾನು ನಿಮ್ಮ ಟೀಚರು ಅಲ್ಲ. ಇದೇ ಕೈ ಅಲ್ವಾ ನಿನ್ಗೆ ಹೊಡಿಯಾಕೆತ್ತಿದ್ದು? ವಿಕ್ರಾಂತ್ ಸರ್, ಬಿಡು ಸ್ಪಂದನ, ಈ ಪಾಪಿ ಕೈಗೆ ಇವತ್ತು ಸರಿಯಾಗಿ ಶಿಕ್ಷೆ ಆಗ್ಲಿ. ವಿಕ್ರಾಂತ್ ಸರ್, ಇದು ಪಾಪಿ ಕೈ ಅಲ್ಲ. ನನ್ನ ಜೀವನ ಸರಿ ಮಾಡಬೇಕು ಅಂತ ನನಗೆ ತಾಳಿ ಕಟ್ಟಿ ತನ್ನ ಜೀವನನೇ ತ್ಯಾಗ ಮಾಡಿ ಪುಣ್ಯದ ಕೈ. ವಿಕ್ರಾಂತ್ ಸರ್, ನೀವು ಯಾವ ತಪ್ಪು ಮಾಡಿಲ್ಲ, ತಪ್ಪೆಲ್ಲ ನಂದೆ. ವಿಕ್ರಾಂತ್ ಸರ್, ನಿಮ್ಮನ್ನ ಕೆರಳಿಸ್ಬೇಕು ಅಂತಾನೆ ನಾನು ಹೊರಟಾಗಿ ನಡ್ಕೊಂಡೆ. ಯಾಕಂದ್ರೆ ನಿಮ್ಮಿಂದ ದೂರ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದೆ. ಸಾರಿ ವಿಕ್ರಾಂತ್ ಸರ್, ನಂಗೆ ಆ ಮನೆಯಲ್ಲಿ ಸದಾ ಜಗಳ ಗಲಾಟೆ ಇಷ್ಟ ಆಗ್ತಿರ್ಲಿಲ್ಲ. ನಾನು ಸುಮ್ಮನೆ ಇದ್ರು ಅಲ್ಲಿರೋರು ಯಾರು ಸುಮ್ಮನೆ ಇರಕ್ಕೆ ಬಿಡ್ತಿರ್ಲಿಲ್ಲ. ಅದಕ್ಕೆ ಹೇಗಾದ್ರೂ ಮಾಡಿ ನಿಮ್ಮಿಂದ ದೂರ ಹೋಗ್ಬೇಕು ಅಂತ ಅನ್ನಿಸ್ತು. ನಾನು ಒಳ್ಳೆ ಮಾತಿಂದ ಕೇಳಿದ್ರೆ ನೀವು ಕಳ್ಸಲ್ಲ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ನಿಮ್ಮನ್ನ ಕೆರಳೋ ಹಾಗೆ ಮಾಡಿದೆ, ನೀವೇ ಮನೆ ಬಿಟ್ಟು ಹೋಗು ಅಂತ ಹೇಳೋ ಹಾಗೆ ಮಾಡಿದೆ. ನನಗೆ ಗೊತ್ತಿತ್ತು ಸ್ಪಂದನ, ನೀನು ಬೇರೆ ಉದ್ದೇಶದಿಂದನೇ ಹೀಗೆಲ್ಲ ಮಾಡಿದ್ಯಾ ಅಂತ. ಆದ್ರೆ ಯಾಕೆ ಅಂತ ಗೊತ್ತಿರ್ಲಿಲ್ಲ. ಇಟ್ಸ್ ಓಕೆ ಸ್ಪಂದನ, ನೀನು ಯಾವ ತಪ್ಪು ಮಾಡಿಲ್ಲ. ಆದ್ರೆ ನಾನು ತಪ್ಪು ಮಾಡೋ ಹಾಗೆ ಮಾಡಿದೆ. ನಿನ್ನ ಉದ್ದೇಶ ಏನು ಅಂತ ಗೊತ್ತಾದ್ಮೇಲೆ ನಿನ್ನ ಮೇಲೆ ಅದೇ ಪ್ರೀತಿ, ಅದೇ ಅಭಿಮಾನ ಇದೆ, ಸಿಟ್ಟಿಲ್ಲ. ಐ ಆಮ್ ರಿಯಲಿ ಸಾರಿ ವಿಕ್ರಾಂತ್ ಸರ್, ನನಗೆ ಬೇರೆ ದಾರಿ ಇರಲಿಲ್ಲ. ಸ್ಪಂದನ, ನನಗೆ ನಿನ್ನ ಸಂತೋಷ ಮುಖ್ಯ. ನೀನು ಜೀವನದಲ್ಲಿ ಮುಂದೆ ಬರಬೇಕು ಅನ್ನೋದು ಮುಖ್ಯ. ನಾನೆಲ್ಲೋ ನಿನಗೆ ಗಂಡ ಅನ್ನೋ ಹಕ್ಕು ಚಲಾಯಿಸ್ತಾ ಇಲ್ಲ, ಒಬ್ಬ ಫ್ರೆಂಡ್ ಅಂತ ಅನ್ಕೋ. ನಿನಗೆ ಯಾವುದು ಸಂತೋಷ, ನಿನಗೆ ಹೇಗಿರಬೇಕು ಅಂತ ಅನ್ಸುತ್ತೋ ಹಾಗೇ ಇರು, ಅದನ್ನೇ ಮಾಡು. ನಾನು ಯಾವುದಕ್ಕೂ ಒತ್ತಾಯ ಮಾಡಲ್ಲ. ಸರಿ, ಈಗ ನಿನಗೆ ನನ್ನಿಂದ ದೂರ ಹೋಗಿ ಬದುಕು ಕಟ್ಕೋಬೇಕು ಅಂತ ಏನಾದರೂ ಅನ್ನಿಸ್ತಿದ್ಯಾ? ಅನ್ನಿಸ್ತಿದ್ರೆ ನನ್ನ ಕಡೆಯಿಂದ ಅದಕ್ಕೆ ಏನಾಗಬೇಕು ಅಂತಿದ್ರೆ ಹೇಳು. ಒಂದೊಳ್ಳೆ PGಗೆ ಸೇರಿಸ್ಲಾ, ಅಥವಾ ಯಾವ್ದಾದ್ರು ಒಂದು ಮನೆ ನೋಡಿ ಒಬ್ಬ ಕೇರ್ ಟೇಕರ್ನ ಇಟ್ಟು ಆಗಾಗ ನಾನು ಬಂದು ವಿಸಿಟ್ ಮಾಡಿ ಹೋಗ್ಲಾ? ಅಥವಾ ನಾನು ಅಲ್ಲಿಗೆ ಬರೋದೇ ಬೇಡವಾ? ಅದನ್ನೂ ಮುಂದುವರೆದು ನಮ್ಮ ಸಂಬಂಧನೇ ಬೇಡವಾ ನಿಮಗೆ? ವಿಕ್ರಾಂತ್ ಸರ್ ಪ್ಲೀಸ್, ಹೀಗೇನೇನೋ ಹೇಳಿ ನನಗೆ ನನ್ನ ಮೇಲೆ ಸಿಟ್ಟು ಬರೋ ಹಾಗೆ ಮಾಡಬೇಡಿ. ನನಗೊಂದು 4 ದಿನ ನಿಮ್ಮ ಎಲ್ಲರಿಂದ ದೂರ ಹೋಗಿ ನೆಮ್ಮದಿಯಾಗಿರ್ಬೇಕು ಅಂತ ಅನ್ನಿಸ್ತು ಅಷ್ಟೇ. ಹಾಗಂತ ನಿಮ್ಗಳ ಜೊತೆ ಯಾವುದೇ ಸಂಬಂಧನೂ ಬೇಡ, ದೂರ ಹೊಟ್ಟೋದ್ರೆ ಸಾಕು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನಗಿಷ್ಟು ಸಾಕು ಸ್ಪಂದನ. ಇನ್ನು ಮುಂದೆ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಕಾರತ್, ನಿನಗೆ ಎಲ್ಲಿ ಡ್ರಾಪ್ ಮಾಡಬೇಕು ಡ್ರಾಪ್ ಮಾಡ್ತೀನಿ. ಸ್ಪಂದನ, ನೀನು ಕೇಳ್ಕೊಂಡ್ ಹಾಗೇನೆ ಒಂದ್ 4 ದಿನ ನಿನ್ ಪಾಡು ನೀನ್ ಖುಷಿಯಾಗಿರಮ್ಮ, ಹಾಗೆ ಹೇಳಿದ್ ನಾನು. ನೀನಾಗ್ ನೀನೇ ಯಾವಾಗ ಹೇಳ್ತೀಯೋ ಅವಾಗ ನಿನ್ನ ಹತ್ರ ಬಂದು ನಾನು ನಿನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ. ಓಕೆ? ನೀನು ಹ್ಯಾಪಿನಾ? ಇನ್ನೂ ಯಾಕಮ್ಮ ಮುಖನ ಹಾಗೆ ಇಟ್ಕೊಂಡಿದ್ಯಾ?
ಒಂದ್ಸರಿ ನಕ್ಬಿಡು. ಥ್ಯಾಂಕ್ಸ್ ವಿಕ್ರಾಂತ್ ಸರ್. ಮರಳಿ ಮನಸಾಗಿದೆ